ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್. ಮಾರ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗೀತು, ಹಾಗೇನೆ ಟೆಂಪಲ್ ಕೂಡ ಹೋಗಿದ್ದು ಬಂದೆ. ಸೊ ಇವತ್ತಿನ ವಿಡಿಯೋದಲ್ಲೇ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ನಾಳಿದ್ದು ಬಂದು ಮೌನಿ ಅಮಾವಾಸ್ಯೆ ಇದೆ ಆಯ್ತಾ. ಇದು ಒಂದು 100 ವರ್ಷಗಳಿಗೊಮ್ಮೆ ಬರುವಂತ ಅಮಾವಾಸ್ಯೆ ಆಗಿರುತ್ತೆ ಗೈಸ್. ತುಂಬಾನೇ ಅತಿಯಾದ ಅತ್ಯಂತ ಶಕ್ತಿಯುತ ಅಮಾವಾಸ್ಯೆ ಅಂತಾನೆ ಹೇಳ್ಬೋದು ಇದನ್ನ. ಓಕೆನಾ? ಯಾಕಪ್ಪ ಅಂತಂದ್ರೆ ಈ ಅಮಾವಾಸ್ಯೆನಲ್ಲಿ ಗಾಯ್ಸ್ ತುಂಬಾನೇ ಒಂದು ಅಮಾವಾಸ್ಯೆ ಹಿಂದೆ ಮುಂದೆ ಒಂದು ನೆಗೆಟಿವಿಟಿ ಅನ್ನೋದು ತುಂಬಾನೇ ಜಾಸ್ತಿ ಅನ್ನೋದೇ ಇರುತ್ತೆ ಅಲ್ವಾ. ಈ ಪೌರ್ಣಮಿಗಿಂತ ಅಮಾವಾಸ್ಯೆನಲ್ಲಿ ತುಂಬಾನೇ ಜಾಸ್ತಿ ನೆಗೆಟಿವಿಟಿ ಅನ್ನೋದು ಇರುತ್ತೆ. ಸೊ ನೆಗೆಟಿವಿಟಿ ಏನಾದ್ರೂ ನಮ್ಮ ಮನೆ ಒಳಗಡೆ ಬಂದ್ರಂತೂ ನಮ್ಮ ಮನೆ ಅಂತೂ ಉದ್ಧಾರ ಅಂತೂ ಆಗೋದಿಲ್ಲ. ಏನಾದ್ರೂ ಒಂದು ಸಮಸ್ಯೆಗಳು ಅಂದ್ರೆ ಆರೋಗ್ಯ ಸಮಸ್ಯೆ ಆಗಿರಬಹುದು, ಇಲ್ಲ ಅಂತಂದ್ರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಯಾವ್ದಾದ್ರೂ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ. ಹಾಗೇನೆ ತುಂಬಾನೇ ಪ್ರಾಬ್ಲಮ್ಸ್ ಕೂಡ ನಾವು ಫೇಸ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಈ ತರ ಒಂದು ಶಕ್ತಿಯುತ ಅಮಾವಾಸ್ಯೆ ಆಗಿರಬಹುದು, ಹುಣ್ಣಿಮೆ ಆಗಿರಬಹುದು, ಈ ತರ ದಿನಗಳಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂತ ಒಂದು ನೆಗೆಟಿವಿಟಿ ಯಾವುದೇ ಇದ್ರೂ ಕೂಡ ಅದು ಹೊರಗಡೆ ಹೊರಟೋಗುತ್ತೆ. ಓಕೆನಾ? ಹಾಗೇನೆ ಒಂದು ಪಾಸಿಟಿವಿಟಿ ಅನ್ನೋದು ಒಳಗಡೆ ಬರುತ್ತೆ. ಪಾಸಿಟಿವಿಟಿ ಅನ್ನೋದು ಒಳಗಡೆ ಬಂದ್ರೆ ನಮ್ಗೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಆಗುತ್ತೆ. ಹಾಗೇನೆ ಆರೋಗ್ಯ ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಈ ಅಮಾವಾಸ್ಯೆಗೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತಾರೆ. ಅಂದ್ರೆ ಅಮಾವಾಸ್ಯೆಗಳಲ್ಲಿ ಪೂಜೆ ಮಾಡೋದಾಗಿರಬಹುದು, ಮನೆಯಲ್ಲಿ ತುಂಬಾನೇ ಅಂದ್ರೆ ಕಟ್ಟುನಿಟ್ಟಾಗಿ ಪೂಜೆನ ಮಾಡೋದಾಗಿರಬಹುದು, ಹಾಗೇನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿಸೋದಾಗಿರಬಹುದು. ಈ ತರ ಎಲ್ಲಾನು ಕೂಡ ಮಾಡ್ತಾರೆ. ಹುಣ್ಣಿಮೆಗಿಂತ ಅಮಾವಾಸ್ಯೆನಲ್ಲಿ ಜಾಸ್ತಿ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ನಾನು ಈಗ ನಾಳಿದ್ದು ಒಂದು ಮೌನಿ ಅಮಾವಾಸ್ಯೆ ಇದೆ ಅಲ್ವಾ. ಈ ಮೌನಿ ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಗಾಯ್ಸ್, ಋಷಿ ಮುನಿಗಳು ಎಲ್ಲರೂ ಕೂಡ ಒಂದು ಮೌನವಾಗಿ ಇತ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ. ಆವತ್ತಿನ ದಿನ ಋಷಿ ಮುನಿಗಳು ಮಾಡ್ತಿದ್ರು. ಸೊ ಹಾಗಾಗಿ ಹಾಗಾಗಿ ಅದನ್ನ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಓಕೆನಾ? ಸೊ ಈ ಅಮಾವಾಸ್ಯೆ ದಿನ ಗಾಯ್ಸ್ ನಾವು ವಿಷ್ಣು ದೇವನನ್ನ ಅಂದ್ರೆ ಆರಾಧನೆ ಮಾಡ್ಬೇಕು. ಅಂದ್ರೆ ಅಮಾವಾಸ್ಯೆಗಳಲ್ಲಿ ವಿಷ್ಣು ದೇವನನ್ನ ಯಾರು ಕೂಡ ಆರಾಧನೆ ಮಾಡೋದಿಲ್ಲ. ಆದ್ರೆ ಈ ಅಮಾವಾಸ್ಯೆನಲ್ಲಿ ಅಂದ್ರೆ ಮೌನಿ ಅಮಾವಾಸ್ಯೆನಲ್ಲಿ ವಿಷ್ಣು ದೇವನನ್ನ ಆರಾಧನೆ ಮಾಡ್ಕೊಂಡು ನಾವು ಒಂದು ಮರದ ಎಲೆ ನಿಮ್ಗೆ ಹೇಳ್ತೀನಿ, ಅದು ಯಾವ್ದು ಅಂತ ಹೇಳ್ತೀನಿ. ಆ ಎಲೆ ಮೇಲೆ ನೀವು ದೀಪನ ಹಚ್ಬೇಕು. ಆ ದೀಪದೊಳಗಡೆ ಕೂಡ ನಾನು 2 ವಸ್ತುಗಳನ್ನ ಹೇಳ್ತೀನಿ. ಆ ವಸ್ತುಗಳನ್ನ ಹಾಕ್ಬಿಟ್ಟು ನೀವು ದೀಪಾರಾಧನೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತ ಯಾವುದೇ ಒಂದು ಸಕಲ ದಾರಿದ್ರ್ಯ ಆಗಿರಬಹುದು, ಇಲ್ಲಾಂದ್ರೆ ಯಾವುದೇ ರೀತಿ ದೋಷಗಳಾಗಿರಬಹುದು, ಯಾವುದೇ ರೀತಿ ನೀವು ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ನಿಮ್ಗೆ ಅನ್ನೋದಾಗಿರಬಹುದು, ಎಲ್ಲ ಕೂಡ ನಿಜವಾಗ್ಲೂ ಕ್ಲಿಯರ್ ಆಗೇ ಆಗುತ್ತೆ ಗಾಯ್ಸ್. ಓಕೆನಾ? ಅಷ್ಟು ಪ್ರಾಮುಖ್ಯತೆ ಇದೆ ಅಮಾವಾಸ್ಯೆಗೆ. ಸೊ ಹಾಗಾಗಿ ಅದು ಯಾವ ರೀತಿ ಪೂಜೆನ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ, ಯಾವ ರೀತಿ ದೀಪನ ಹಚ್ಬೇಕು ನೀವು, ಹಾಗೇನೆ ಅದು ಯಾವ ಮರ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಹಾಗೇನೆ ಇದನ್ನ ನೀವು ಮನೇಲೂ ಕೂಡ ಹಚ್ಬೋದು, ಇಲ್ಲಾಂದ್ರೆ ಆ ಮರದ ಕೆಳಗಡೆ ಕೂಡ ನೀವು ಹಚ್ಬೋದು. ಅದು ಯಾವ್ಯಾವ್ದು ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ಲೈಕ್ ಕೊಟ್ಟಷ್ಟು ಗಾಯ್ಸ್ ಆದಷ್ಟು ತುಂಬಾ ಜನಕ್ಕೆ ಅದು ಹೋಗುತ್ತೆ ವಿಡಿಯೋಸ್. ಈ ವಿಡಿಯೋ ಅನ್ನೋದು ಲೈಕ್ ನೀವು ಎಷ್ಟು ಕೊಡ್ತೀರೋ ಅಂದ್ರೆ ಶೇರ್ ಕೂಡ ಮಾಡ್ಬೋದು. ನೀವು ಶೇರ್ ಕೂಡ ಮಾಡಿದ್ರು ಕೂಡ ಎಲ್ಲರಿಗೂ ಕೂಡ ಉಪಯುಕ್ತ ಆಗುತ್ತೆ. ಹಾಗೇನೆ ನೀವು ಲೈಕ್ಸ್ ಎಷ್ಟು ಕೊಡ್ತೀರೋ ಅಷ್ಟು ರೀಚ್ ಆಗುತ್ತೆ ಜನಗಳಿಗೆ. ಸೊ ಹಾಗಾಗಿ ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ಅಲ್ವಾ. ಈಗ ನಾವು ಮಾತ್ರ ಕಷ್ಟ ಅಲ್ಲ, ಇಲ್ಲ ನೀವು ವಿಡಿಯೋ ನೋಡ್ತಾ ಇರೋರಿಗೆ ಕಷ್ಟ ಆಗಿರಬಹುದು, ಇಲ್ಲ ನಮಗೂ ಕಷ್ಟ ಆಗಿರಬಹುದು, ಬಟ್ ಬೇರೆ ಜನಗಳಿಗೂ ಕೂಡ ಕಷ್ಟ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಒಂದು ಲೈಕ್ ಇಂದ ಬೇರೆಯವ್ರನ್ನ ಸೇವ್ ಮಾಡುತ್ತೆ. ಅದೊಂದು ಲೈಕ್ ಈ ವಿಡಿಯೋ ನೋಡಿ ಅವರು ಈ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಅವ್ರಿಗಿರುವಂತ ಕಷ್ಟಗಳು ಎಲ್ಲ ಕೂಡ ಕಡಿಮೆ ಆಗಿ ತುಂಬಾನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆ, ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಏನಂತ ಅಂದ್ರೆ ವಿಷ್ಣು ದೇವನನ್ನ ಈಗ ತಾನೇ ವೈಕುಂಠ ಏಕಾದಶಿ ಆಯ್ತು ಅಲ್ವಾ. ಅದಂತೂ ಪರಮ ಪವಿತ್ರವಾದ ದಿನ. ಆ ದಿನನೂ ನಾನು ನಿಮ್ಗೆ ಹೇಳಿದ್ದೆ ಏನ್ ಮಾಡ್ಬೇಕು ಅಂತ. ಅದನ್ನೆಲ್ಲ ನೀವು ಮಾಡಿದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಗೆ ಆಗುತ್ತೆ ಗೈಸ್. ಏನಕ್ಕೆ ಅಂತಂದ್ರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡುವಂತ ಪೂಜೆ ಯಾವತ್ತೂ ಕೂಡ ಅದು ಅಂದ್ರೆ ವಿಫಲ ಆಗಿಲ್ಲ ಅಂತಾನೆ ಹೇಳ್ಬೋದು ಆಯ್ತಾ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟು ಒಂದು ಪ್ರಾಮುಖ್ಯತೆಯನ್ನ ನಾವು ಕೊಡ್ತೀವಿ ಬ್ರಾಹ್ಮಿ ಮುಹೂರ್ತಕ್ಕೆ.
ಸರಿನಾ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ನಾಳಿದ್ದು ಬೆಳಿಗ್ಗೆ ಎದ್ದು ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳಿ, ಸರಿನಾ. ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ಮನೆನ ಒರೆಸ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲ ಅಂತಂದ್ರೆ ಕಲ್ಲುಪ್ಪನ್ನ ಹಾಕೊಂಡು ಮನೆ ಒರೆಸ್ಕೊಳ್ಳಿ, ಅರಿಶಿನ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಮನೆಯೆಲ್ಲ ಫುಲ್ಲು ಪ್ರೋಕ್ಷಣೆ ಕೂಡ ನೀವು ಮಾಡಬಹುದು. ಯಾಕಂದ್ರೆ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದು ಹೊರಟೋಗುತ್ತೆ. ಇನ್ನು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಗಾಯ್ಸ್, ಮನೆಯಲ್ಲಿ ಕ್ರಿಮಿಕೀಟಗಳು ಇದ್ರೆ ಅಕಸ್ಮಾತ್ ಅದು ಕೂಡ ಹೊರಟೋಗುತ್ತೆ. ಜಾಸ್ತಿ ಏನೋ ಬರೋದಿಲ್ಲ, ಬಂದಿದ್ರು ಕೂಡ ಅದೆಲ್ಲ ಹೊರಟೋಗುತ್ತೆ. ಹಾಗಾಗಿ ಒಂದು ನೆಗೆಟಿವಿಟಿ ಅನ್ನೋದು ನಾವು ಹೊರಗಡೆ ಹಾಕ್ಬೇಕು, ಒಂದು ಪಾಸಿಟಿವಿಟಿ ಅನ್ನೋದು ನಾವು ಮನೆ ಒಳಗಡೆ ಕರ್ಸ್ಕೊಳ್ಬೇಕು ಅಂದ್ರೆ ಈ ರೀತಿ ಒಂದು ಅಂದ್ರೆ ಈ ರೀತಿ ತಂತ್ರಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಮನೆನೂ ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿ ಕಲ್ಲಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಮನೆ ಒರೆಸ್ಕೊಳ್ಳೋದಾಗಿರಬಹುದು. ಹಾಗೇನೆ ನೀವು ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕೊಂಡು ಸ್ನಾನ ಮಾಡೋದಾಗಿರ್ಬಹುದು. ಹಾಗೇನೆ ಗೈಸ್ ಇನ್ನೊಂದು ಹೇಳ್ತೀನಿ, ನಾಳಿದ್ದು ನೀವು ಕಪ್ಪು ಎಳ್ಳನ್ನ ಸ್ವಲ್ಪ ಅಂದ್ರೆ ಸ್ನಾನ ಮಾಡೋ ನೀರಿಗೆ ಹಾಕ್ಬಿಟ್ಟು ಮಾಡೋದ್ರಿಂದ ನಿಮ್ಗೆ ಯಾವುದೇ ಒಂದು ಶನಿ ದೋಷ ಆಗಿರಬಹುದು, ಒಂದು ಗ್ರಹಗಳ ದೋಷ ಆಗಿರಬಹುದು, ಎಲ್ಲ ಕೂಡ ನಿವಾರಣೆ ಆಗೋದಂತೂ ನಿಜವಾಗ್ಲೂ ಗ್ಯಾರಂಟಿ, ಆಯ್ತಾ. ಯಾಕಂದ್ರೆ ಅಮಾವಾಸ್ಯೆ ದಿನ ಈ ರೀತಿ ಒಂದು ಕಪ್ಪೆಳ್ಳನ್ನ ನಾವು ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಯಾವುದೇ ರೀತಿ ಗ್ರಹ ದೋಷಗಳಿದ್ರು, ಶನಿ ದೋಷಗಳಿದ್ರು, ಯಾವುದೇ ಒಂದು ದೋಷಗಳಿದ್ರು ಕೂಡ ಅದು ನಿವಾರಣೆ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಅಂದ್ರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ಮನೆಯಲ್ಲಿ ಶುಭ್ರತೆ ಅನ್ನೋದು ತುಂಬಾನೇ ಇಷ್ಟ, ಆಯ್ತಾ. ನಿಮ್ಮ ಮನೆನ ನೀವು ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀರೋ ಅಷ್ಟೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಹೊಳಿತಾಳೆ. ಸೊ ಹಾಗಾಗಿ ಮನೆನ ಆದಷ್ಟು ಕ್ಲೀನ್ ಆಗಿ ಇಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ನೀವು ಬಂದು ದೇವ್ರಿಗೆ ದೀಪನ ಹಚ್ಬೇಕಾಗತ್ತೆ, ಸರಿನಾ. ಹಚ್ಚಿ ದೇವರಿಗೆ ಪೂಜೆನ ಮಾಡ್ಕೊಳ್ಳಿ. ಹಾಗೇನೆ ಇನ್ನೂ ಹಲವಾರು ವಿಡಿಯೋಸ್ ನಲ್ಲಿ ನಾನು ಅಂದ್ರೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅಮಾವಾಸ್ಯೆ ದಿನ ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು ಅನ್ನೋದನ್ನ. ಅದನ್ನು ಕೂಡ ಬೇಕಾದ್ರೆ ನಾನು ನಿಮ್ಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಮಾಮೂಲಿ ದೀಪ ಎಲ್ಲ ಹಚ್ಕೊಳ್ಳಿ. ಹಚ್ಬಿಟ್ಟು ಗೈಸ್ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಎಲೆ, ಯಾವ ಎಲೆ ಅಂತ ನೀವು ಕೇಳ್ಬೋದು, ಅರಳಿ ಮರದ ಎಲೆನ ನೀವು ಅದು ಆಲ್ಮೋಸ್ಟ್ ಎಲ್ಲಾ ಕಡೆ ಸಿಗುತ್ತೆ, ಒಬ್ಬೊಬ್ಬರಿಗೆ ಸಿಗೋದಿಲ್ಲ. ಬಟ್ ಅದನ್ನ ಹುಡುಕ್ಬಿಟ್ಟು ನೀವು ಅರಳಿ ಮರದ ಎಲೆನ ತಗೊಂಡ್ ಬಂದು ಅದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಬೇಕು. ಯಾಕಪ್ಪ ಈ ತರ ಅರಳಿ ಮರದ ಎಲೆ ಮೇಲೆನೆ ನಾವು ದೀಪ ಹಚ್ಬೇಕು ಅಂತ ನೀವು ಕೇಳ್ಬೋದು. ಅರಳಿ ಮರದ ಎಲೆಯಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿರ್ತಾರೆ, ಸರಿನಾ. ಸೊ ಹಾಗಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಕೂಡ ಅದರಲ್ಲಿ ನೆಲೆಸಿರೋದ್ರಿಂದ ಅರಳಿ ಮರದ ಎಲೆಗೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಸೊ ಆ ಎಲೆನ ತಂದ್ಬಿಟ್ಟು ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಅಂದ್ರೆ ಲಕ್ಷ್ಮೀ ದೇವಿ ಫೋಟೋ ಇರೋದಲ್ವಾ, ಇಲ್ಲ ಅಂತಂದ್ರೆ ವಿಷ್ಣು ಸ್ವರೂಪವಾದ ವೆಂಕಟೇಶ್ವರ ದೇವರಾಗಿರ್ಬಹುದು, ಇಲ್ಲ ನಾರಾಯಣ ಆಗಿರ್ಬೋದು, ಇಲ್ಲ ಶ್ರೀಕೃಷ್ಣ ಆಗಿರಬಹುದು, ಈ ರೀತಿ ಇಲ್ಲ ವಿಷ್ಣು ಫೋಟೋನೇ ಇರ್ಬೋದು. ನಿಮ್ಮ ಮನೇಲಿ ಯಾವ ಫೋಟೋ ಇದೆ ಆ ಫೋಟೋ ಮುಂದೆ ಅರಳಿ ಮರದ ಎಲೆನ ಕ್ಲೀನಾಗಿ ಎಲ್ಲಾನು ಶುಚಿಗೊಳಿಸ್ಕೊಂಡು ಅದನ್ನ ಒಂದು ರಂಗೋಲೆನ ಹಾಕಿ, ಅಂದ್ರೆ ಆ ಅರಳಿ ಮರದ ಎಲೆನ ಇಡ್ತೀರಲ್ಲ ಅಲ್ಲಿ ಒಂದು ಚಿಕ್ಕದಾಗಿ ರಂಗೋಲೆನ ಹಾಕ್ಬಿಟ್ಟು ಅದ್ರ ಮೇಲೆ ಎಲೆನ ಇಟ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಮಣ್ಣಿಂದು ನೀವು ದೀಪನ ತಗೊಳ್ಬೇಕಾಗತ್ತೆ, ಸರಿನಾ. ಸ್ವಲ್ಪ ಆ ಅರಳಿ ಮರದ ಎಲೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಹಾಗೇನೆ ಸ್ವಲ್ಪ ಅಕ್ಷತೆನ ಹಾಕ್ಬಿಟ್ಟು ನೀವು ಅದ್ರ ಮೇಲೆ ಒಂದು ಮಣ್ಣಿನ ದೀಪವನ್ನ ಇಡ್ಬೇಕಾಗತ್ತೆ. ಇಟ್ಬಿಟ್ಟು 2 ಜೋಡಿ ಬತ್ತಿಗಳನ್ನ ನೀವು ತಗೊಳ್ಳಿ. ಸಿಂಗಲ್ ಬತ್ತಿ ಅಂತ ಯೂಸ್ ಮಾಡಕ್ ಹೋಗ್ಬೇಡಿ. 2 ಜೋಡಿ ಬತ್ತಿಗಳನ್ನ ನೀವು ತಗೊಂಡು ಎಣ್ಣೆನ ಹಾಕೊಳ್ಳಿ, ಆಯ್ತಾ. ಈ ಎಳ್ಳೆಣ್ಣೆ ಅಂತ ಸಿಗುತ್ತಲ್ಲ ಆ ಎಳ್ಳೆಣ್ಣೆನೆ ಹಾಕ್ಬೇಕು ನೀವು, ಬೇರೆ ಯಾವ್ದು ಕೂಡ ಎಣ್ಣೆನ ಯೂಸ್ ಮಾಡಕ್ ಹೋಗ್ಬೇಡಿ. ಎಳ್ಳೆಣ್ಣೆನ ಹಾಕ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ದೀಪಾರಾಧನೆನ ಮಾಡ್ಕೊಳ್ಳಿ. ದೇವರಿಗೆ ದೀಪಾರಾಧನೆನ ಮಾಡ್ಕೊಂಡು ನೀವು ಅದ್ರ ಒಳಗಡೆಗೆ ಒಂದು ಲವಂಗ ಮತ್ತೆ ಒಂದು ಏಲಕ್ಕಿನ ಹಾಕ್ಬೇಕಾಗತ್ತೆ ಗಾಯ್ಸ್. ಯಾಕಪ್ಪ ಅಂತಂದ್ರೆ ಲವಂಗ ಬಂದು ಮನೆಯಲ್ಲಿ ಧನ ಪ್ರಾಪ್ತಿ ಆಗುತ್ತೆ. ಇನ್ನು ಏಲಕ್ಕಿ ಬಗ್ಗೆ ಕೇಳ್ಬೇಕಾ ಇನ್ನು ಏಲಕ್ಕಿ ಅನ್ನೋದು ಒಂದು ಹಣನ ಮ್ಯಾಗ್ನೆಟ್ ತರ ಸೆಳೆಯುವಂತ ಶಕ್ತಿ ಅದಕ್ಕೆ ಇದೆ. ಸೊ ಹಾಗಾಗಿ ಒಂದು ಏಲಕ್ಕಿನ ಹಾಕಿ ಒಂದು ಲವಂಗನ ಹಾಕ್ಬಿಟ್ಟು ನೀವು ದೀಪನ ಹಚ್ಚಾದ್ಮೇಲೆ ಅದನ್ನ ಅದ್ರೊಳಗಡೆಗೆ ಹಾಕ್ಬಿಟ್ಟು ದೀಪ ಎಲ್ಲ ಫುಲ್ಲು ಎಣ್ಣೆ ಎಲ್ಲ ಉದ್ದು ದೀಪ ಎಲ್ಲ ಫುಲ್ಲು ಮುಗಿದ್ಮೇಲೆ ಆ ಏಲಕ್ಕಿ ಮತ್ತೆ ಲವಂಗನ ನೀವು ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಒಂದು ಗಿಡದ ಹತ್ರ, ಹಸಿರು ಗಿಡದ ಹತ್ರ ನೀವು ಹಾಕ್ಬಿಟ್ರೆ ತುಂಬಾನೇ ಒಳ್ಳೇದು, ಸರಿನಾ. ಈ ರೀತಿ ನೀವು ದೀಪಾರಾಧನೆನ ಮಾಡ್ಕೊಳ್ಬೇಕು ಮನೆಯಲ್ಲಿ. ಇಲ್ಲ ಅಂತ ಅನ್ನೋರು ನಮ್ಗೆ ಹತ್ರ ಅರಳಿ ಮರನೇ ಇದೆ ಅಂತ ಅನ್ನೋರು ಮಾಮೂಲಿ ಮನೆಯಲ್ಲಿ ದೀಪನೆಲ್ಲ ಹಚ್ಚಿ, ಹಾಗೇನೆ ಅವತ್ತೊಂದಿನ 1-2 ತುಪ್ಪದ ದೀಪನ ಹಚ್ಚೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ, ಸರಿನಾ. ಯಾಕಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಇಷ್ಟವಾದದ್ದು ತುಪ್ಪ ದೀಪ, ಆಯ್ತಾ. ಸೊ ಹಾಗಾಗಿ
ಸ್ವಲ್ಪ ತುಪ್ಪ ತರೋರು ಶಕ್ತಿ ಇಲ್ಲ ಅಂತ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಎಲ್ಲ ಸಿಗುತ್ತಲ್ವಾ, 10 ರೂಪಾಯಿ ಖರ್ಚು ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ, ನಮ್ಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಇರುವಾಗ 10 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ನಮಗೆ ಏನೋ ತೊಂದರೆ ಇಲ್ಲ ಅಲ್ವಾ. ಸೊ ಹಾಗಾಗಿ 10 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ ತುಪ್ಪ, ಅದನ್ನು ತಂದ್ಬಿಟ್ಟು ದೀಪನ ಹಚ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಅರಳಿ ಮರದ ಹತ್ರ ಹೋಗ್ಬಿಟ್ಟು ನೀವು ಅಲ್ಲಿ ಕ್ಲೀನಾಗಿ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಬಿಟ್ಟು ಅರಳಿ ಮರದ ಎಲೆನ ಇಟ್ಟುಬಿಟ್ಟು ಫಸ್ಟ್ ಒಂದು ರಂಗೋಲಿನ ಹಾಕೊಳ್ಳಿ. ಸೇಮ್ ಈ ಮನೇಲಿ ಹೇಗೆ ಮಾಡ್ತೀರಾ ಹಾಗೇನೆ ಒಂದು ರಂಗೋಲಿನ ಹಾಕೊಂಡು ಆ ಎಲೆ ಮೇಲೆ ಮಣ್ಣಿನ ದೀಪನ ಹಚ್ಬಿಟ್ಟು ನೀವು 2 ಜೋಡಿ ಬತ್ತಿಗಳನ್ನ ತಗೊಂಡು ಎಣ್ಣೆ ಹಾಕ್ಬಿಟ್ಟು ಹಾಗೇನೆ ಒಂದು ಲವಂಗ ಮತ್ತೆ ಒಂದು ಏಲಕ್ಕಿನ ಅದ್ರೊಳಗಡೆ ಹಾಕಿ, ಆಯ್ತಾ. ಹಾಕ್ಬಿಟ್ಟು ನೀವು ದೀಪನ ಹಚ್ಬಿಟ್ಟು ಬನ್ನಿ ಮನೆಗೆ, ಸರಿನಾ. ಬಂದಾದ್ಮೇಲೆ ನೀವು ಮಾಮೂಲಿ ಮನೆಯಲ್ಲಿ ಪೂಜೆನೆಲ್ಲ ಮಾಡ್ಕೊಳ್ತೀರಾ ಅಲ್ವಾ. ಫಸ್ಟೇ ಪೂಜೆ ಎಲ್ಲ ಮಾಡಿರ್ತೀರಾ. ಮನೆ ಒಳಗಡೆ ಬಂದು ಮನೆಗೆ ಬಂದ ತಕ್ಷಣ ನೀವು ಕಾಲು ಕೈ ಎಲ್ಲ ತೊಳೆಯಕ್ಕೆ ಹೋಗ್ಬಾರ್ದು ಗೈಸ್, ಆಯ್ತಾ. ಸ್ವಲ್ಪ ಹೊತ್ತು ಮನೆ ಒಳಗಡೆ ಎಲ್ಲ ನೀವು ಓಡಾಡಬೇಕಾಗುತ್ತೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರು ಅಷ್ಟೇನೆ, ಇಲ್ಲ ಅಂತಂದ್ರೆ ಈಗ ಅರಳಿ ಮರದ ಹತ್ರ ಪೂಜೆ ಎಲ್ಲ ಮಾಡ್ಕೊಂಡ್ ಬಂದಿರ್ತೀರಾ, ದೇವ್ರಲ್ವಾ ಅದು ಕೂಡ. ಸೊ ಯಾವುದೇ ಒಂದು ಎಲ್ಲೇ ಹೋದ್ರು ಕೂಡ ನಾವು ಅಂದ್ರೆ ದೇವಸ್ಥಾನಗಳಿಗಾಗಿರ್ಬಹುದು, ಈಗ ಅರಳಿ ಮರ ಪೂಜೆ ಮಾಡಿರ್ತೀರಾ ಈ ತರ ಆಗಿರಬಹುದು, ಆ ತರ ಮನೆ ಒಳಗಡೆ ಬಂದ ತಕ್ಷಣ ನೀವು ದಯವಿಟ್ಟು ಯಾರು ಕೂಡ ಕಾಲೆಲ್ಲ ತೊಳೆಯಕ್ಕೆ ಹೋಗ್ಬಿಡಿ. ಮನೆಯೆಲ್ಲ ಫುಲ್ ಓಡಾಡ್ಬೇಕು, ನೀವು ಓಡಾಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೋಗಿ ಬೇಕಾದ್ರೆ ನೀವು ಕೈಕಾಲನ್ನ ತೊಳ್ಕೊಳ್ಬಹುದು, ಸರಿನಾ. ಈ ರೀತಿ ನೀವು ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತ ಯಾವುದೇ ಒಂದು ದಾರಿದ್ರ್ಯಗಳಾಗಿರಬಹುದು, ಇಲ್ಲಾಂದ್ರೆ ಯಾವುದೇ ಒಂದು ನೀವು ದೋಷದಿಂದ ಒದ್ದಾಡ್ತಾ ಇದ್ದೀರಾ, ಅಂದ್ರೆ ತುಂಬಾ ದಿನದಿಂದ ನಮ್ಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಏನೇ ಮಾಡಿದ್ರು ಕೂಡ ನಮ್ಗೆ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಅನ್ನೋರಾಗಿರಬಹುದು, ಇಲ್ಲ ಅಂತಂದ್ರೆ ಮನೆ ಏಳಿಗೆ ಆಗ್ತಾ ಇಲ್ಲ ಅನ್ನೋರಾಗಿರಬಹುದು, ಎಲ್ಲರಿಗೂ ಕೂಡ ಗಾಯ್ಸ್ ಈ ಒಂದು ದೀಪನ ನೀವು ಹಚ್ಚೋದ್ರಿಂದ ನಿಜವಾಗ್ಲೂ ಇದು ಎಲ್ಲಾದ್ರಿಂದನೂ ನೀವು ಮುಕ್ತಿ ಪಡಿತೀರಾ, ಸರಿನಾ. ಒಂದು ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ, ಧನ ಲಾಭ ಆಗುತ್ತೆ, ಮನೆ ಅನ್ನೋದು ಏಳಿಗೆ ಆಗುತ್ತೆ, ಯಶಸ್ಸನ್ನ ನೀವು ಕಾಣ್ತಾ ಬರ್ತೀರಾ. ನಿಜವಾಗ್ಲೂ ಅತಿ ಶೀಘ್ರದಲ್ಲೇ ನಿಮ್ಗೆ ಒಂದು ಅಂದ್ರೆ ಸುಧಾರಿಸ್ಕೊಂಡು ಹೋಗ್ತೀರಾ ನೀವು, ಸರಿನಾ. ಈ ದಿನ ನೀವು ವಿಷ್ಣು ದೇವನನ್ನ ಪೂಜೆನ ಮಾಡಬೇಕು. ವಿಷ್ಣು ದೇವನ ಪೂಜೆನ ನೀವು ಮಾಡಿಕೊಂಡು ಹಾಗೇನೆ ದೇವ್ರನ್ನ ನೀವು ನೆನೆಸ್ಕೊಂಡು, ಲಕ್ಷ್ಮೀ ದೇವಿನ ಮತ್ತೆ ವಿಷ್ಣು ದೇವನನ್ನ ನೀವು ನೆನೆಸ್ಕೊಂಡು ಈ ದೀಪನ ಹಚ್ಚಬೇಕಾಗತ್ತೆ. ಹಚ್ಚಿ ನೀವು ಪೂಜೆ ಮಾಡಿ ಹಾಗೇನೆ ಹರಳಿ ಮರದ ಹತ್ರ ಹೋದಾಗ್ಲೂ ಅಷ್ಟೇನೆ ವಿಷ್ಣು ದೇವನನ್ನ ಹಾಗೇನೆ ಲಕ್ಷ್ಮೀ ದೇವಿಯನ್ನ ನೆನಪಿಸ್ಕೊಂಡು ನೀವು ನೆನೆಸ್ಕೊಂಡು ನೀವು ಪೂಜೆನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಅದನ್ನ ಮುಗಿಸ್ಕೊಂಡು ಗಾಯ್ಸ್ ನೀವು ವಿಷ್ಣು ಆಲಯ ನಿಮ್ಮ ಮನೆ ಹತ್ರ ಏನಾದ್ರು ಇದ್ರೆ, ಇಲ್ಲ ಲಕ್ಷ್ಮೀ ದೇವಿ ವೆಂಕಟೇಶ್ವರ ದೇವರಾಗಿರಬಹುದು, ಇಲ್ಲ ನಾರಾಯಣ, ಇಲ್ಲಾಂದ್ರೆ ಕೃಷ್ಣ ಪರಮಾತ್ಮ ದೇವರಾಗಿರಬಹುದು, ಈ ತರ ವಿಷ್ಣು ಸ್ವರೂಪವಾದ ದೇವರು ಯಾವ್ದಿದೆ ನಿಮ್ಮ ಮನೆ ನಿಯರೋ ಅಲ್ಲಿ ಹೋಗಿ ದೇವರಿಗೆ ಒಂದು ಪೂಜೆನ ಮಾಡಿಸಿ ನೀವು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದು ಹಾಗೆ ಆಗುತ್ತೆ ಗಾಯ್ಸ್, ಆಯ್ತಾ. ಸುಮ್ನೆ ಏನೇನೋ ಹೇಳೋದಿಲ್ಲ ಗಾಯ್ಸ್, ನಾವು ಕೂಡ ಅದನ್ನ ಒಂದ್ಸಲ ಎಕ್ಸ್ಪರಿಮೆಂಟ್ ಮಾಡಿನೇ ನಾನು ನಿಮ್ಗೆ ಹೇಳೋದು, ಆಯ್ತಾ. ಆ ಎಕ್ಸ್ಪರಿಮೆಂಟ್ ಮಾಡಿದ್ಮೇಲೆ ನಮ್ಗೆ ಸಕ್ಸಸ್ ಆಯ್ತು, ನಮ್ಗೆ ಒಳ್ಳೇದಾಯ್ತು ಅಂದ್ರೆ ಮಾತ್ರ ನಾನ್ ನಿಮ್ಗೆ ಶೇರ್ ಮಾಡೋದು. ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಅದನ್ನ ನಿಮ್ಗೆ ಹೇಳೋದಿಲ್ಲ. ಒಂದ್ಸಲ ನಾನು ಅದನ್ನ ಎಕ್ಸ್ಪರಿಮೆಂಟ್ ಮಾಡ್ತೀನಿ, ನನ್ಗೆ ಒಳ್ಳೇದಾಯ್ತಾ, ಓಕೆ ಫೈನ್, ನಾನು ನಿಮಗೆ ಶೇರ್ ಮಾಡ್ತೀನಿ ಅದನ್ನ. ಅಕಸ್ಮಾತ್ ನಮಗೆ ಅದು ಒಳ್ಳೇದಾಗ್ಲಿಲ್ಲ ಅಂತಂದ್ರೆ ನಾನು ಅದನ್ನ ನಿಮ್ಗೆ ಯಾವತ್ತೂ ಕೂಡ ಶೇರ್ ಮಾಡೋದಿಲ್ಲ. ಇದನ್ನ ನಾನು ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಶೇರ್ ಮಾಡಿದೆ. ನಾಳಿದ್ದಂತೂ ತುಂಬಾನೇ ಅತ್ಯಂತ ಶಕ್ತಿಯುತವಾದ ಅಮಾವಾಸ್ಯೆ ಅಂತಾನೆ ಹೇಳ್ಬೋದು, ಮೌನಿ ಅಮಾವಾಸ್ಯೆ. ಆದಷ್ಟು ನಾಳಿದ್ದು ಮೌನವಾಗಿರೋಕ್ಕೆ ಟ್ರೈ ಮಾಡಿ. ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಮನೆಯಲ್ಲಿ ಕಿಚ್ಚಾಡೋದು, ಜಗಳ ಮಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ದೇವ್ರನ್ನ ನೆನಪಿಸ್ಕೊಂಡು ದೇವ್ರನ್ನ ಆರಾಧನೆ ಮಾಡ್ಕೊಂಡು ನಾಳಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಮನೆಗೆ ಬಂದು, ಹಾಗೇನೆ ಗೈಸ್ ಇನ್ನೊಂದು ಯಾವ್ದಾದ್ರು ಒಂದು ಬೆಲ್ಲದಿಂದ ಮಾಡಿರುವಂತ ನೈವೇದ್ಯಕ್ಕೆ ದೇವ್ರಿಗೆ ಬೆಲ್ಲದಿಂದ ಯಾವ್ದಾದ್ರು ಒಂದು ಮಾಡ್ಬಿಟ್ಟು, ಅಂದ್ರೆ ಯಾವ್ದಾದ್ರು ಒಂದು ಆಹಾರನ ದೇವರಿಗೆ ನೈವೇದ್ಯಕ್ಕೆ, ಏನಾದ್ರು ಈಗ ಸಜ್ಜಿಗೆ ಆಗಿರಬಹುದು, ಇಲ್ಲ ಏನು ನಿಮ್ಗೆ ಏನ್ ಇಷ್ಟ ಬರುತ್ತೆ ಅದನ್ನ ಬೆಲ್ಲದಿಂದನೇ ಮಾಡ್ಬೇಕು, ಮಾಡ್ಬಿಟ್ಟು ದೇವ್ರಿಗೆ ಅರ್ಪಿಸೋದ್ರಿಂದ ನಿಜವಾಗ್ಲೂ ತುಂಬಾನೇ ಒಳಿತನ್ನ ಕಾಣ್ತೀರಾ, ಆಯ್ತಾ. ಸೊ ಹಾಗಾಗಿ ಈ ರೀತಿ ಆರಾಮಾಗಿ ನಾಳಿದ್ದು ಜಗಳ ಎಲ್ಲ ಮಾಡ್ಕೊಳ್ದೇನೆ ಮನೆಯಲ್ಲಿ ಒಂದು ನೆಮ್ಮದಿಯಾಗಿರಿ. ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಮನೆಯಲ್ಲಿ ಒಂದು ಮೌನವಾಗಿ ಇದ್ಕೊಂಡು ದೇವ್ರನ್ನ ನೀವು ನಿಮ್ಮ ಕಷ್ಟಗಳು ಏನೇನಿದೆ ಎಲ್ಲಾನು ನೀವು ದೇವ್ರ ಹತ್ರ ಕೇಳ್ಕೊಂಡು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡು ತಂದೆ, ನಮಗೆ ಎಲ್ಲಾದ್ರಲ್ಲೂ ಒಳ್ಳೇದಾಗಬೇಕು. ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಇಷ್ಟು ವರ್ಷ, ನಮಗೆ ಈ ವರ್ಷನಾದ್ರೂ ನಮ್ಮ ಮನೆಯಲ್ಲಿ ಒಂದು ಒಳಿತನ ಕಾಣೋ ರೀತಿ ಮಾಡು, ಒಂದು ಯಶಸ್ಸನ್ನ ಕಾಣೋ ರೀತಿ ಮಾಡು. ಲಕ್ಷ್ಮೀ ತಾಯಿ ನಮ್ಮ ಮನೆಯಲ್ಲಿ ನೀನು ಬಂದು ನೆಲೆಸು ತಾಯಿ, ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ನೀನು ಅಂತ ನೀವು ದೇವ್ರ ಹತ್ರ ಅಂದ್ರೆ ಮೌನವಾಗಿ ಇತ್ಕೊಂಡು ನೀವು ದೇವ್ರನ್ನ ಆರಾಧನೆ ಮಾಡೋದ್ರಿಂದ ನಿಜವಾಗ್ಲೂ ಗಾಯ್ಸ್ 100ಗೆ 200% ನಿಮ್ಮ ಮನೆಯಲ್ಲಿ ಒಳ್ಳೇದಾಗೆ ಆಗುತ್ತೆ ನಿಮ್ಮ ಮನೆಗೆ, ಸರಿನಾ. ಏನಂತಂದ್ರೆ ನಿಮ್ಮ ಮನೆಗೆ 4 ದಿಕ್ಕಿನಿಂದನೂ ನಿಮ್ಮ ಮನೆಗೆ ದುಡ್ಡು ಅಂತೂ ಬರೋದಂತೂ ಗ್ಯಾರಂಟಿ,
ಆಯ್ತಾ. ಅದು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಯಾವ್ದಾದ್ರೂ ಒಂದು ರೂಪದಲ್ಲಿ ದೇವರು ನಿಮ್ಗೆ ಒಳ್ಳೇದನ್ನ ಮಾಡೇ ಮಾಡ್ತಾರೆ. 4 ದಿಕ್ಕಿನಿಂದನೂ ನಿಮ್ಗೆ ಹಣ ಬರೋ ರೀತಿ ದೇವರು ಮಾಡೇ ಮಾಡ್ತಾರೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡೇ ಮಾಡ್ತಾರೆ. ಹಾಗೇನೆ ಈ ವರ್ಷ ಪೂರ್ತಿ ನೀವು ಮುಟ್ಟಿದೆಲ್ಲ ಚಿನ್ನನೇ ಆಗತ್ತೆ, ಸರಿನಾ. ಸೊ ಈ ರೀತಿ ಒಂದು ದೀಪಾರಾಧನೆನ ಮಿಸ್ ಮಾಡ್ದೇನೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಗೆ ನಾಳೆ ಕೂಡ ಇದ್ರ ಅಮಾವಾಸ್ಯದ ಬಗ್ಗೆನೆ ಇನ್ನೂ 1-2 ತಂತ್ರಗಳು ಇದಾವೆ, ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಅದನ್ನು ಕೂಡ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಮನೆ ಅನ್ನೋದು ನಿಜವಾಗ್ಲೂ ಏಳಿಗೆ ಆಗೇ ಆಗುತ್ತೆ, ಸರಿನಾ. ಯಾವುದೇ ಒಂದು ಕಷ್ಟದಲ್ಲಿ ನೀವು ನಡ್ತಿದ್ರು ಕೂಡ ಅದಕ್ಕೆ ಪರಿಹಾರ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾರು ಕೂಡ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಚಿಕ್ಕ ಚಿಕ್ಕ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ ಅಲ್ವಾ. ಒಳ್ಳೇದಕ್ಕಲ್ವಾ ನಾವು ಮಾಡ್ತಾ ಇರೋದು, ಕೆಟ್ಟದಕ್ಕೆ ಮಾಡ್ತಾ ಇದೀವಾ? ಇಲ್ಲ ಅಲ್ವಾ. ನಮ್ಮ ಮನೆನ ಕಾಪಾಡ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ. ನಾವು ಗೃಹಿಣಿಯಾಗಿ ಇರೋದ್ರಿಂದ ಗಾಯ್ಸ್, ನಮ್ಮ ಮನೆನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ದೇವರು ನಮ್ಗೆ ಕೊಟ್ಟಿರ್ತಾನೆ, ಸರಿನಾ. ಮನೆಯಲ್ಲಿ ಎಲ್ಲಾರು ಬ್ಯುಸಿ ಆಗಿರ್ತಾರೆ ಅಲ್ವಾ. ಈಗ ಗಂಡ ಆಫೀಸ್ಗೆ ಹೋಗ್ತಾ ಇರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಇನ್ನು ಹಿರಿಯರಿದ್ರೆ ಅವ್ರಿಗೆ ಈ ತರ ಎಲ್ಲ ಮಾಡ್ಲಿಕ್ಕೆ ಶಕ್ತಿ ಅಂತೂ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಮನೇನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಕೈಲಿ ಇರೋದ್ರಿಂದ ನಾವು ಈ ಥರ ಒಂದು ಚಿಕ್ಕ ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಒಂದು ಏಳಿಗೆ ಆಗೇ ಆಗುತ್ತೆ. ಯಶಸ್ಸನ್ನ ನಾವು ಕಂಡೇ ಕಾಣ್ತೀವಿ, ಓಕೆನಾ. ದಯವಿಟ್ಟು ಯಾರು ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ ಗೈಸ್. ಒಮ್ಮೆ ಟ್ರೈ ಮಾಡಿ. ಹಾಗೇನೆ ಒಂದು ನಂಬಿಕೆ ಇಟ್ಟು ನೀವು ತುಂಬಾ ಭಕ್ತಿಯಿಂದ ಮಾಡಬೇಕು. ಏನು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಅನ್ನೋದನ್ನ ಮೈಂಡಿಂದ, ಅದನ್ನ ತಲೆಯಿಂದ ತೆಗ್ದಾಕಿ ಫಸ್ಟ್, ಸರಿನಾ. ಆಗತ್ತಪ್ಪ ನಮ್ಗೆ ಒಳ್ಳೇದಾಗತ್ತೆ ಅಂತ ದೇವ್ರನ್ನ ನೀವು ನಂಬ್ಕೊಂಡು ಒಂದು ನಂಬಿಕೆ, ಭಕ್ತಿ, ಶ್ರದ್ಧಾ ಭಕ್ತಿಯಿಂದ ಇದನ್ನ ಮಾಡಿದ್ರೆ ನಿಜವಾಗ್ಲೂ 100ಗೆ 200% ಸಕ್ಸಸ್ ಅಂತೂ ಆಗೇ ಆಗುತ್ತೆ, ಓಕೆನಾ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನನ್ನ ಚಾನಲ್ ಯಾರಾದ್ರೂ ಹೊಸೊಬ್ರು ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ಪರಿಹಾರಗಳನ್ನ ಮಾಡ್ಕೊಂಡು ನಿಮ್ಮ ಮನೇನ ಏಳಿಗೆ ಮಾಡೋ ರೀತಿ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ ಕೈಲಿರುತ್ತೆ, ಆಯ್ತಾ. ಅಂದ್ರೆ ದೇವರು ಈ ವರ್ಷ ಪೂರ್ತಿ ನಿಮ್ಗೆಲ್ಲಾರ್ಗು ಕೂಡ ಸುಖ, ಶಾಂತಿ, ಸಮೃದ್ಧಿ, ಏಳಿಗೆ, ಯಶಸ್ಸು, ಹಾಗೇನೆ ಧನ ಪ್ರಾಪ್ತಿ ಎಲ್ಲನೂ ಆಗ್ಲಿ, ನಿಮ್ಮ ಮನೆ ಒಂದು ಯಶಸ್ಸನ್ನ ಕಾಣ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.